ಬಿಎಂಆರ್ಸಿಎಲ್ ಮೆಟ್ರೋ ಟಿಕೆಟ್ ದರ ಕಡಿಮೆ ಮಾಡಿರುವುದೆಷ್ಟು? ದರ ಏರಿಕೆಯಿಂದ ಮೆಟ್ರೋದಲ್ಲಿ ಪ್ರಯಾಣಿಸಲು ಜನ ಹಿಂದೇಟು. ಡೇ ಪಾಸ್ ಹೆಸರನ್ನು ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕಿದ ಮೆಟ್ರೋ. ಇದೆಲ್ಲವನ್ನ ನೋಡೋಣ ಮೆಟ್ರೋ ದರ ಇಳಿಕೆ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಮೆಟ್ರೋ ಪ್ರಯಾಣದ ಮೇಲೆ ಜನ ಅವಲಂಬಿಸಿದ್ದಾರೆ. ಪ್ರಯಾಣಿಕರಿಗೆ ವರವಾಗಬೇಕಿದ್ದ ಮೆಟ್ರೋ ಶಾಪವಾಗಿ ಪರಿಣಮಿಸಿದೆ. ಬೇಕಾಬಿಟ್ಟಿ ಹೆಚ್ಚಿಸಿರೋ ಟಿಕೆಟ್ ದರಕ್ಕೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಬಿಎಂಆರ್ಸಿಎಲ್ ವಿರುದ್ಧ ಪ್ರಯಾಣಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ನಮ್ಮ ಮೆಟ್ರೋ ಅಲ್ಲ ಅದು, ಅಂದ್ರೆ ಜನರ ಮೆಟ್ರೋ ಅಲ್ಲ ಅದು ಅಧಿಕಾರಿಗಳ ಆಡಳಿತಾರೂಢ ಪಕ್ಷದ ಮೆಟ್ರೋ ಆಗಿದೆ. ಮೆಟ್ರೋ ಖಾಲಿ ಇದೆ, ಖಾಲಿ ಹೊಡಿತಾ ಇದೆ. ಜನ ಮತ್ತೆ ವಾಪಸ್ಸು ಅವರ ಸ್ವಂತ ವೆಹಿಕಲ್ ಕಡೆ ಹೋಗ್ತಾ ಇದ್ದಾರೆ. ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿರೋದ್ರಿಂದ ಪ್ರಯಾಣಿಕರು ಅಸಮಾಧಾನ ಹೊರಹಾಕ್ತಿದ್ದಾರೆ. ದುಬಾರಿ ಹಣ ತೆರೋದಕ್ಕೆ ಜನರು ತಯಾರಾಗಿಲ್ಲ. ಹೀಗಾಗಿ ನಮ್ಮ ಮೆಟ್ರೋದಲ್ಲಿ ಓಡಾಡೋರ ಸಂಖ್ಯೆ 35ರಿಂದ 40% ಇಳಿಕೆಯಾಗಿದೆ. ಪ್ರತಿದಿನ ಮೆಟ್ರೋದಲ್ಲಿ 8ರಿಂದ 9 ಲಕ್ಷ ಜನ ಪ್ರಯಾಣಿಸ್ತಿದ್ರು. ದರ ಏರಿಕೆ ಬಳಿಕ 6ರಿಂದ 7 ಲಕ್ಷ ಜನರು ಮಾತ್ರ ಓಡಾಡ್ತಿದ್ದಾರೆ. ಇಷ್ಟೇ ಅಲ್ಲದೆ ಮೆಟ್ರೋ ಖಜಾನೆಗೂ ಹೊಡೆತ ಬಿದ್ದಿದೆ. ಸಡನ್ ಆಗಿ ಹೈಕ್ ಮಾಡಿರೋದು ಭಾಳ ಅನ್ಯಾಯ ಅಂತ ನಾನು ಹೇಳಬಲ್ಲೆ. ನಾವು ದಿನ ಟ್ರಾವೆಲ್ ಮಾಡ್ತೀವಿ, ನಮಗೆ ಬೇರೆ ಆಪ್ಷನ್ ಇಲ್ಲ, ಹಂಗಾಗಿದೆ. ಬಟ್ ಇದೊಂದು ಭಾಳ ಸಮಸ್ಯೆ ಆಗ್ತಿದೆ. ಇನ್ನು ಮೆಟ್ರೋ ದರ ಏರಿಕೆಯ ಬಗ್ಗೆ ಟಿವಿ9 ನಿರಂತರ ವರದಿ ಮಾಡ್ತಿದೆ. ನಮ್ಮ ವರದಿ ಬಳಿಕ ದರ ಸಮರಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದಾರೆ. ಸಿಎಂ ಭೇಟಿಯಾಗಿದ್ದ ಬಿಎಂಆರ್ಸಿಎಲ್ ಎಂಡಿಗೆ ದರ ಪರಿಷ್ಕರಣೆ ಬಗ್ಗೆ ಸಭೆ ನಡೆಸಲು ಸೂಚನೆ ಕೊಟ್ಟಿದ್ದಾರೆ. ಬಿಎಂಆರ್ಸಿಎಲ್ ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆಯಿಂದ ಕೆಲವು ವಿಭಾಗಗಳಲ್ಲಿ ದರ ದ್ವಿಗುಣವಾಗಿದೆ. ಈ ಸಮಸ್ಯೆಗಳನ್ನು ತುರ್ತಾಗಿ ಪರಿಹರಿಸಲು ಮತ್ತು ಹೆಚ್ಚಳ ಅಸಹಜವಾಗಿರುವಲ್ಲಿ ದರವನ್ನ ಕಡಿಮೆ ಮಾಡಲು ಕೇಳಿದ್ದೇನೆ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಸೂಚನೆ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಎಚ್ಚೆತ್ತುಕೊಂಡಿದೆ. ಎಂಡಿ ಮಹೇಶ್ವರ್ ರಾವ್ ದರ ಪರಿಷ್ಕರಣೆ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಪರಿಷ್ಕರಣೆ ಮಾಡುವುದಿಲ್ಲ, ಕನಿಷ್ಠ ಹಾಗೂ ಗರಿಷ್ಠ ದರ ಅಷ್ಟೇ ಇರ್ತದೆ. ಡಬಲ್ ಜಂಪ್ ಆಗಿರೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಮಿನಿಮಮ್ ಫೇರ್ ಈಗಲೂ ಸಹ 10 ರೂಪೀಸ್ ಇರುತ್ತದೆ. ಈಗಲೂ ಸಹ ಮಿನಿಮಮ್ ಫೇರ್ 10 ರೂಪೀಸ್ ಇರ್ತದೆ. ಮ್ಯಾಕ್ಸಿಮಮ್ ಫೇರ್ ವಿಲ್ ಸ್ಟಿಲ್ ರಿಮೇನ್ 90. ಎಸ್, ದರ ಪರಿಷ್ಕರಣೆ ಇಲ್ಲ. ನಿಯಮದ ಪ್ರಕಾರ ನಮ್ಮ ಮೆಟ್ರೋ ನಡೆಯುತ್ತಿದೆ ಅಂತ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್ ಹೇಳಿದ್ದಾರೆ. ಇನ್ನು 90ರಿಂದ 100ರಷ್ಟು ಹೆಚ್ಚಳವಾಗಿದ್ರೆ ಹೊಂದಾಣಿಕೆ ದರ ಇಂದಿನಿಂದ ಜಾರಿಗೆ ಬರಲಿದೆ. ದರ ಹೆಚ್ಚಳದ ನಂತರ 8ರಿಂದ 10ರಷ್ಟು ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ. ಮತ್ತೆ ಮೆಟ್ರೋದತ್ತ ಪ್ರಯಾಣಿಕರನ್ನ ಸೆಳೆಯಲು ಸಿದ್ಧ ಅಂತ ಹೇಳಿದ್ದಾರೆ. ಬರೀ ಟಿಕೆಟ್ ದರ ಮಾತ್ರವಲ್ಲ, ಡೇ ಪಾಸ್ಗಳಿಗೂ ಬಿಎಂಆರ್ಸಿಎಲ್ ಕತ್ತರಿ ಹಾಕಿದೆ. ಈ ಹಿಂದೆ 3 ದಿನದ ಮೆಟ್ರೋ ಪಾಸ್ಗೆ 350 ರೂಪಾಯಿ ಇದ್ದ ಬೆಲೆ ಈಗ 600 ರೂಪಾಯಿಗೆ ಏರಿದೆ. 5 ದಿನಗಳ ಮೆಟ್ರೋ ಪಾಸ್ಗೆ 550ರಿಂದ 800 ರೂಪಾಯಿ ಹೆಚ್ಚಿಸಲಾಗಿದೆ. ಈ ಮೂಲಕ ಸಾರ್ವಜನಿಕರ ಹಿತಾಸಕ್ತಿ ಇರೋ ನಮ್ಮ ಮೆಟ್ರೋ ಸುಲಿಗೆಗೆ ಇಳಿತ ಎಂಬ ಅನುಮಾನ ಶುರುವಾಗಿದೆ. ನಮ್ಮ ಮೆಟ್ರೋ ಪ್ರಯಾಣದ ದರ ಏರಿಸಿರೋದು ಜನಾಕ್ರೋಶದ ಜೊತೆಗೆ ವಿಪಕ್ಷ ಬಿಜೆಪಿಗೂ ಅಸ್ತ್ರವಾಗಿ ಸಿಕ್ಕಿದೆ. ದರ ಪರಿಷ್ಕರಣೆ ಮಾಡಲು ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಇದಕ್ಕೆ ಸಂಸದ ತೇಜಸ್ವಿ ಸೂರ್ಯ ವ್ಯಂಗ್ಯವಾಡಿದ್ದಾರೆ. 2-3 ದಿನ ಹಿಂದೆಯೇ ಈ ಮಾತು ಬಂದಿದ್ರೆ ವಿವಾದ ಆಗ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು 3 ದಿವಸದ ಹಿಂದೆನೆ ಈ ನಿಲುವನ್ನು ತೆಗೆದುಕೊಂಡಿದ್ದಿದ್ರೆ ಇಷ್ಟೊಂದು ಕಾಂಟ್ರವರ್ಸಿ ಆಗುವಂಥದ್ದು, ಜನಕ್ಕೆ ತೊಂದರೆ ಆಗುವಂಥದ್ದು ಉಳಿದಿತ್ತು. ಇನ್ನು ಮೆಟ್ರೋ ದರ ಏರಿಕೆಯನ್ನ ರಾಜ್ಯದ ಸಚಿವರು ಸುತಾರಾಂ ಒಪ್ತಿಲ್ಲ. ದರ ಕಡಿಮೆ ಮಾಡೋ ವಿಚಾರಕ್ಕೆ ಒಂದು ಕಮಿಟಿ ಇದೆ. ನಾವು ನಮ್ಮ ಅಭಿಪ್ರಾಯವನ್ನ ಹೇಳಿದ್ದೇವೆ. ಕಮಿಟಿಯವರು ಅಂತಿಮ ತೀರ್ಮಾನವನ್ನ ಕೈಗೊಳ್ಳುತ್ತಾರೆ ಅಂತ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಚೀಫ್ ಮಿನಿಸ್ಟರ್ ನಾವು ಅದನ್ನೆಲ್ಲ ಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದು ನಮ್ಮ ಕೈಲಿಲ್ಲ. ಅದಕ್ಕೊಂದು ಜಡ್ಜ್ ನೇತೃತ್ವದ ಒಂದು ಸಪರೇಟ್ ಕಮಿಟಿ ಇದೆ. ಮೆಟ್ರೋ ಪ್ರಯಾಣ ದರ ಇಳಿಸಿದ್ರೆ ಜನರಿಗೆ ಅನುಕೂಲ ಆಗಲಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಮೆಟ್ರೋ ಜೊತೆಗೆ ನಾವು ಕೂಡ ಸಹಭಾಗಿತ್ವ ಹೊಂದಿದ್ದೇವೆ. ಪ್ರಯಾಣ ದರ ಇಳಿಸಿದ್ರೆ ಸಾಮಾನ್ಯ ಜನರಿಗೆ ಸಹಾಯ ಆಗಲಿದೆ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬಟ್ ಮೆಟ್ರೋದಲ್ಲಿನೂ ಕೂಡ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದು
ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಕೂಡ ನಾವು ದರ ಏರಿಕೆ ಮಾಡಿದರೆ ಮತ್ತು ವಾಹನ ಹೊಂದೋದು ಮತ್ತು ಮೆಟ್ರೋ ಇದು ಮಾಡೋದು ಎರಡು ಒಂದೇ ಆಗುತ್ತೆ.